ಮರದ ತಿಮ್ಮಕ್ಕ ಪ್ರಸಿದ್ಧ ಪರಿಸರ ಸಂರಕ್ಷಣಾ ಕಾರ್ಯಕರ್ತೆ. ಅವರು 1911ರಂದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಜನಿಸಿದರು. ಅವರು ಶಿಕ್ಷಣ ಪಡೆಯಲಿಲ್ಲ, ಕೂಲಿ ಕೆಲಸ ಮಾಡುತ್ತಿದ್ದರು. ಅವರಿಗೆ ಮಕ್ಕಳಿಲ್ಲದ ನೋವನ್ನು ಪತಿ ಚಿಕ್ಕಯ್ಯನೊಂದಿಗೆ ಸೇರಿ 385 ಆಲದ ಮರಗಳನ್ನು ಬೆಳೆಸಿದರು. ಅವರು ಮರಗಳ ತಾಯಿ ಅಥವಾ ವೃಕ್ಷಮಾತೆ ಎಂದೇ ಪ್ರಸಿದ್ಧರಾದರು. ಅವರು ಪರಿಸರ ಸೇವೆಗೆ ಪದ್ಮಶ್ರೀ, ನಾಡೋಜ ಸೇರಿ 300ಕ್ಕೂ ಅಧಿಕ ಪ್ರಶಸ್ತಿಗಳು ನೀಡಿದ್ದಾರೆ. ತಿಮ್ಮಕ್ಕ ಅವರ ಕಾರ್ಯಗಳು ವಿಶ್ವದ ಮಟ್ಟದಲ್ಲೂ ಮೆಚ್ಚುಗೆ ಪಡೆದಿವೆ. ಪ್ರಕೃತಿಯನ್ನು ಮಕ್ಕಳಂತೆ ನೋಡಿಕೊಳ್ಳುವ ಸಂದೇಶವನ್ನು ಎಲ್ಲರಿಗೂ ನೀಡಿದರು. ತಮ್ಮ ಜೀವನದಲ್ಲಿ ಸುಮಾರು 8,000 ಮರಗಳನ್ನು ನೆಟ್ಟಿದ್ದಾರೆ. ಅವರ ಜೀವನ ಎಲ್ಲರಿಗೂ ಪರಿಸರ ಸಂರಕ್ಷಣೆಗೆ ಪ್ರೇರಣೆ. ತಿಮ್ಮಕ್ಕ ಅವರ ಕಾರ್ಯಗಳು ವಿಶ್ವ ಮಟ್ಟದಲ್ಲೂ ಮೆಚ್ಚುಗೆ ಪಡೆದಿವೆ. ಅವರು 14 ನವೆಂಬರ್ 2025ರಂದು ಬೆಂಗಳೂರಿನಲ್ಲಿ ನಿಧನರಾದರು. ಸಚೇತನ ಚಟುವಟಿಕೆಯನ್ನು ನಡೆಸಿಕೊಟ್ಟಿರುವಂಥ ವಿದ್ಯಾರ್ಥಿಗೆ ಧನ್ಯವಾದಗಳು. ಇಂದಿನ ಸಮಾಜ ಸುಧಾರಕಿಯಾದ ಸಾಲುಮರದ ತಿಮ್ಮಕ್ಕನ ಜೀವನ ಚರಿತ್ರೆಯ ಬಗ್ಗೆ ಹೇಳಿದ್ದಕ್ಕಾಗಿ. ಸಾಲುಮರದ ತಿಮ್ಮಕ್ಕನವರು ಒಬ್ಬ ಅನಕ್ಷರಸ್ಥರೇ ಆಗಿದ್ದರೂ ಮರಗಳನ್ನು ನೆಟ್ಟು ಅವುಗಳನ್ನು ಮಕ್ಕಳಂತೆ ಜೋಪಾನ ಮಾಡಿ ಅವುಗಳನ್ನು ವೃಕ್ಷ ಮಾತೆ ಅಂತ ಅನಿಸ್ಕೊಂಡರು. ಸಾಲುಮರದ ತಿಮ್ಮಕ್ಕನವರಿಗೆ ಸಾಕಷ್ಟು ಪ್ರಶಸ್ತಿಗಳು ದೊರಕಿವೆ ಅಂತ ಆ ವಿದ್ಯಾರ್ಥಿ ಇವಾಗಲೇ ಹೇಳಿದ. ಅದೇ ರೀತಿ 8,000ಕ್ಕೂ ಹೆಚ್ಚು ಮರಗಳನ್ನು ನೆಟ್ಟು ವಿಶ್ವಮಟ್ಟದಲ್ಲೇ ಅವರು ವೃಕ್ಷ ಮಾತೆ ಅಥವಾ ಮರಗಳ ತಾಯಿ ಅಂತೇಳಿ ಅನಿಸಿಕೊಂಡಿರುವಂತಹ ಸಾಲುಮರದ ತಿಮ್ಮಕ್ಕನ ಬಗ್ಗೆ ತಿಳಿಸಿಕೊಟ್ಟಿರುವಂತಹ ವಿದ್ಯಾರ್ಥಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ